ಸರ್ಕಾರನೇ ಎಸ್ ಈ ಕೆಲಸ ನೀವು ಮಾಡ್ತಾ ಇದ್ದೀರಿ, ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಇದಕ್ಕೆ ಏನೇನು ಬೇಕೋ ಆವತ್ತಿನ ಕಾಲದಲ್ಲಿ ಎಲ್ಲ ಸಹಕಾರಗಳು ಕೊಟ್ಟದ್ದೆಲ್ಲ ಬೇಕಾದಷ್ಟು ಕೂಡ ಇವತ್ತೆಲ್ಲ ಇದೆ. ಹಂಗೆ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ ಅಧ್ಯಕ್ಷೆ, ಇವತ್ತೊಬ್ಬ ಧೀಮಂತ ನಾಯಕ, ಸಾಧನೆ ಮತ್ತು ಆದರ್ಶ, ಮತ್ತೊಂದು ಹೆಸರಿಗೆ ಎಸ್.ಎಂ. ಕೃಷ್ಣರವರು. ಇದನ್ನು ನಾನು ಹೇಳಲೇಬೇಕಾಗ್ತದೆ. ಹೊಸ ಕರ್ನಾಟಕ ನಿರ್ಮಾಣಕ್ಕೆ ಒಬ್ಬ ಧೀಮಂತ ನಾಯಕ ಅನ್ನೋದನ್ನು, ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ. ನಾನು ಅವ್ರ ಹೆಸರು ಅಲ್ಲಿ ಇಡಿ, ಇವ್ರ ಹೆಸರು ಇಲ್ಲಿ ಇಡಿ, ಆ ರತ್ನ ಕೊಡಿ, ಈ ರತ್ನ ಅವಶ್ಯಕತೆ ಇಲ್ಲ. ನಮ್ಮ ಸ್ನೇಹಿತರುಗಳು ನಾನು ಹೇಳ್ತೇನೆ, ಹೊಸ ಮೆಂಬರ್ಸ್ಗೆ ಯಾವ ರೀತಿ ಪಿಕ್ ಮಾಡಿ ಕರೀತಾ ಇದ್ರು ಅಂತಂದರೆ, ಅಲ್ಲಿ ಹಿಂದೆಗಡೆ ಕೂತಿರೋರಿಗೆಲ್ಲ ಎಳೆದು ಕರೆದು ನೀನು ಮಾತಾಡ್ಬೇಕು ಅಂತೇಳಿ ದೊಡ್ಡ ವಿಚಾರ. ನಮ್ಮ ಒಂದು ದೊಡ್ಡ ಹಿಸ್ಟ್ರಿ ಇದೆ, ಬೇರೆ ಟೈಮಲ್ಲಿ ಹೇಳ್ತೀನಿ, ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ. ಈ LH ಈ ಮೆಂಬರ್ಗಳನ್ನೆಲ್ಲ ಇವನು ತೆಗೆದಾಕ್ಬಿಟ್ಟಿದ್ರು, ಸ್ಟಾಫ್ನೆಲ್ಲ ತೆಗೆದಾಕ್ಬಿಟ್ಟಿದ್ರು. ಅದನ್ನು ಬೇರೆ ಸಂದರ್ಭ ನಿಮ್ಮ ಹತ್ರ ನಾನು ಹೇಳ್ತೀನಿ. ಸೊ ಹಂಗೆ ಒಳ್ಳೊಳ್ಳೆ ಪಡೆದಿದೆ. ಆಮೇಲೆ ಏರ್ಪೋರ್ಟ್ಗೆ ಇದಕ್ಕೆ ಬಂದರು ವಾಜಪೇಯಿ ಅವರು ಏರ್ಪೋರ್ಟ್ ಇನಾಗ್ರೇಷನ್ ಇದು ಫೌಂಡೇಶನ್ ಬಂದರು, ವಿಧಾನಸೌಧದಲ್ಲಿ ನಡೀತು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಎಲ್ಲ ಅವ್ರ ಕಾಲದಲ್ಲೇ ಪ್ರಾರಂಭ ಆಯಿತು. ಏರ್ಪೋರ್ಟ್ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹೇಳಿದ್ರು, ಅವ್ರಿಗೂ ಒಳ್ಳೆ ಪೊಲಿಟಿಕಲಿ ವಾಟ್ ಎವರ್ ಮೈ ಬಿ ಡಿಸ್ಕಸ್, ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅವ್ರು ಹೇಳಿದ್ರು, ದೇ ವರ್ ದಿ ವರ್ಲ್ಡ್ ಲೀಡರ್ಸ್. ಫಸ್ಟು ಚೈನಾಗೆ ಬರ್ತಾರೆ, ಚೈನಾಯಿಂದ 4 ಜನ 3 ತಿಂಗಳಲ್ಲಿ 2 ತಿಂಗಳಲ್ಲೇ ಬಂದ್ಬಿಟ್ರು ಬೆಂಗಳೂರಿಗೆ. ಆಗ ಹೇಳ್ತಾ ಇದ್ದ ವರ್ಲ್ಡ್ ಲೀಡರ್ಸ್. ಮೊದಲು ಫಸ್ಟು ದೆಹಲಿಗೆ ಬರೋರು, ದೆಹಲಿಯಿಂದ ಬಂದು ಮುಂಬೈಗೆ ಹೋಗ್ಬೇಕು, ಬೆಂಗಳೂರು ಬರಬೇಕು, ಚೆನ್ನೈಗೆ ಹೋಗ್ಬೇಕು, ಕಲ್ಕಟ್ಟ ಹೋಗ್ಬೇಕು ಅಂತ ತೀರ್ಮಾನ ಆಗ್ತಿತ್ತು. ಆಗ ಜಪಾನ್ ಪ್ರೈಮ್ ಮಿನಿಸ್ಟ್ರು, ಚೈನಾ ಪ್ರೈಮ್ ಮಿನಿಸ್ಟ್ರು, ಪೋಲೆಂಡ್ ಪ್ರೈಮ್ ಮಿನಿಸ್ಟ್ರು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರು, ಅವ್ರು 3 ಜನನೂ ಬಂದ್ಬಿಟ್ರು. ಆಗ ಬಂದು ಹೇಳಿದ್ರು, ಆಗ ಬರ್ತಾ ಇದ್ರು. ಬಟ್ ಈಗ ಪರಿಸ್ಥಿತಿ ಹಂಗಿಲ್ಲ. ಇದಾದ ಮೇಲೆ ಈ ಆಡಳಿತದಲ್ಲಿ ಈ ಒಂದು ಇದನ್ನೆಲ್ಲ ನೋಡ್ಬಿಟ್ಟು ಬೆಂಗಳೂರಿನಲ್ಲಿ ಆ ಲೀಡರ್ಸ್ ಫಸ್ಟ್ ಈಗ ಬೆಂಗಳೂರು ಬರ್ತಾ ಇದ್ದಾರೆ, ಬೆಂಗಳೂರಿಂದ ದೆನ್ ದೇ ಆರ್ ಕಮಿಂಗ್ ಟು ಡೆಲ್ಲಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂಥ ಮಾತು. ಅದು ನಾನು ಕೃಷ್ಣ ಒಬ್ರಿಗೆ ನಾನು ಅದು ಇದು ಶಕ್ತಿ ಅಂತಲ್ಲ, ಬಟ್ ದಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ವಾಟ್ ವಾಸ್ ಬೀನ್ ಕ್ರಿಯೇಟೆಡ್ ದೆನ್, ದಿ ಕ್ವಾಲಿಟಿ ಆಫ್ ಎಜುಕೇಶನ್ ವಾಟ್ ವಾಸ್ ಇನ್ ಬ್ಯಾಂಗ್ಳೂರ್, ದಿ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್ ವಾಟ್ ವಾಸ್ ಇನ್ ಬ್ಯಾಂಗ್ಳೂರ್, ದಟ್ ಹಾಸ್ ಮೇಡ್ ಬ್ಯಾಂಗ್ಳೂರ್ ವೆರಿ ಪ್ರೌಡ್. ಇವತ್ತು ಕೂಡ ಅದನ್ನು ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಇವತ್ತು ಹೋಗಬೇಕಾಗಿದೆ. ಸೊ ಆ ಕಾಲದಲ್ಲಿ ನಾವು ಉಳಿಸ್ಕೊಂಡು ಹೋಗಿದೆ. ಜೊತೆಗೆ ಅಧ್ಯಕ್ಷರೇ, ನಾನು ಕಂಡಂಗೆ ಶಿಕ್ಷಣ ಇದ್ದರೆ ಮತ್ತು ಸಂಸ್ಕಾರ ಇದು ಬದುಕಿಗೆ ಒಂದು ಮೂಲ ಮಂತ್ರ. ಶಿಕ್ಷಣ ಎಂದಿಗೂ ಎಡವಕ್ಕೆ ಬಿಡಲ್ಲ. ಶಿಕ್ಷಣ, ಎಜುಕೇಶನ್, ಐ ಫುಲ್ಲಿ ಅಗ್ರಿ. ಈ ಯೂಸ್ ಟು ಕಾನ್ಸಂಟ್ರೇಟ್ ದಟ್ ಇಸ್ ವೈ ಈ ಸೆಡ್ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಂದರೆ ಡ್ರಾಪ್ಔಟ್ ವಿಪರೀತ ಆಗೋಗ್ತಾ ಇದೆ ಅಂತೇಳಿ ಮಿಡ್ ಡೇ ಮೀಲ್ಸ್ನ ಅವರು ಪ್ರಾರಂಭ ಮಾಡಿ ಇಡೀ ದೇಶಕ್ಕೆ ದಟ್ ಈಸ್ ಎ ಮಾಡೆಲ್. ಮಿಡ್ ಡೇ ಮೀಲ್ ಮಟ್ಟಗಳು ಕೊಡ್ತಾ ಇದ್ರು, ನಾನಿಲ್ಲ ಅಂತ ಹೇಳುದಿಲ್ಲ. ಸೊ ಆ ಮಿಡ್ ಡೇ ಮೀಲ್ಸ್ನ ಪ್ರಾರಂಭ ಮಾಡಿದ್ದೆ ಕೃಷ್ಣ ಅವರು ಅವತ್ತಿನ ಪರಿಸ್ಥಿತಿಯಲ್ಲಿ. ಹಂಗೆ ಸಂಸ್ಕಾರ ಕೂಡ ಮನುಷ್ಯನ ಯಾವ ಕಾರಣಕ್ಕೂ ಕೆಡಲಿಕ್ಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನಾವೆಲ್ಲ ನೋಡಿದ್ದೇವೆ ಅಧ್ಯಕ್ಷೆ. ಸೊ ಹಂಗೆ ರಾಜಕೀಯದಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಇವೆರಡು ಯಾರಿಗೂ ನಾವು ರಾಜಕಾರಣ ಇಲ್ಲ ಅಂತಂದರೆ ನಾವು ಸನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ದೊಡ್ಡ ಸಾಟಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಧ್ಯಕ್ಷೆ. ಅವರು ಬದುಕಿನಲ್ಲಿ ಭಾಳ ವಿಚಿತ್ರವಾದಂಥ ಅನೇಕ ಅನುಭವಗಳನ್ನು ನಾನಂತೂ ಅವ್ರ ಜೊತೆಲಿ ಇದ್ಕೊಂಡು ಮಾಡಿದ್ದೇನೆ. ಒಂದಿನ ನಾನು ಹಿಂಗೆ ಪ್ಯಾಂಟು ಶರ್ಟ್ನ ದೊಡ್ಡದೊಳ್ಳೆ ಹಾಕೊಂಡು ಹೋಗ್ತಾ ಇದ್ದೆ. ನಾನು ಹಳ್ಳಿಯಿಂದ ಬಂದ್ರು, ಒಳ್ಳೆ ಸ್ಕೂಲಲ್ಲಿ ಹೋದ್ರು, ಬಟ್ ಐ ವಾಸ್ ನಾಟ್ ದಿಸ್ ಒನ್. ಒಂದಿನ ಇದ್ದಂಗೆ ಅವ್ರ ಫ್ರೆಂಡ್ ಒಬ್ಬ ಆರ್ ಟಿ ನಾರಾಯಣ್ ಅಂತ ಇದ್ರು, ತಮಗೂ ಗೊತ್ತಿರಬೇಕು ಅಂತ ಕಾಣ್ತದೆ, ಭಾಳ ಜನಕ್ಕೆ ಗೊತ್ತಿದೆ ಆರ್ ಟಿ ನಾರಾಯಣ್ ಅಂತ. ಅವನ್ನ ಕರೆಸಿದ್ರು. ಒಂದಿನ ಕರೆಸ್ಬಿಟ್ಟು ಮೇಲಕ್ಕೂ ಕೆಳಕ್ಕೂ ನಾನು ನೋಡ್ತಾ ಇದ್ರು. ನಾನು ಹೇಗೆ ನೋಡ್ತಾ ಇರಂತೆ, ಬಾಯ್ಲಿ ಆರ್ ಟಿ ಬಾಯ್ಲಿ ಅಂತಂದರು. ಬಂದರು ಅವರು, ಇವನಿಗೆ ಸ್ವಲ್ಪ ಬಟ್ಟೆ ಹೊಲಿಸ್ಕೊಡ್ರಿ, ಬಟ್ಟೆ ಹೊಲಿಸಿ ಸ್ವಲ್ಪ ಇವನಿಗೆ ಅಂತೇಳಿ. ಸೊ ಆಮೇಲೆ ಬಾಂಬೆಯಿಂದ ಕರ್ಸಿಸ್ಬಿಟ್ಟು, ಅವ್ನು ಯಾರೋ ಟೈಲರ್ನ ಕರ್ಸಿಸ್ಬಿಟ್ಟು ಅವರೇ 10 ಜನ ಬಟ್ಟೆ ಹೊಲಿಸ್ಬಿಟ್ಟು, ನಾನು ಬಟ್ಟೆ ಹಾಕಕ್ಕೆ ಕಲ್ತಿದ್ದು ಹೆಂಗೆ ಹಾಕಬೇಕು, ಕೋಟ್ ಹೆಂಗೆ ಹಾಕಬೇಕು ಅಂತ ಕಲ್ತಿದ್ದೆ ಅವರಿಂದ. ಸುಮ್ಮನೆ ಒಡ್ಡೊಡ್ಡಾಗಿ ಹೆಂಗೋ ರಾಜಕಾರಣ ಮಾಡಿಕೊಂಡು ಬಂಗಾರಪ್ಪನ ಗಡಿಲಿ ಸ್ಟೂಡೆಂಟ್ ಲೀಡರಾಗಿ ಬಂದುಬಿಟ್ಟಿದ್ದೆ ನಾನು. ಬಟ್ ಸ್ವಲ್ಪ ಹಿಂಗೆ ಕೋಟ್ ಗೀಟ್ ಹಾಕೋಬೇಕು ಅಂತೆಲ್ಲ ರೆಡಿ ಮಾಡಿದವರು ಎಸ್.ಎಂ. ಕೃಷ್ಣರು. ಹಂಗೆ ಪ್ರತಿಯೊಂದರಲ್ಲೂ ಮನುಷ್ಯನ ಎಲ್ಲರೂ ತಿದ್ದಬೇಕು ಅಂದರೆ, ಮೊನ್ನೆ ಲಾಸ್ಟಲ್ಲಿ ಒಂದಿನ ನನಗೆ ಬೈದರು, 2 ವರ್ಷ ಹಿಂದೆ, 3-4 ವರ್ಷ ಹಿಂದೆ. ಯಾವತ್ತು ನನಗೆ ಒಂದು ಅವರಲ್ಲಿ ಒಂದು ದೊಡ್ಡ ಕೆಟ್ಟ ಅಭ್ಯಾಸ ಏನಂದರೆ, ಯಾರು ಮೇಲೆ ಕೋಪ ಮಾಡ್ಕೊಂಡ್ರೆ ಅವ್ರಿಗೆ ಬೈತಿರ್ಲಿಲ್ಲ ಅವರು. ಇಷ್ಟು ನಾಟ್ ಸುಮ್ಮನೆ ಮಕ್ಕ ತಿರ್ಸ್ಕೊಬಿಡೋರು, ಹಿಂಗೆ ತಿರ್ಸ್ಕೊಬಿಡೋರು. ಇಷ್ಟು ನಾಟ್ ಟ್ರಬಲ್ ಇದು ಮಾಡ್ತಿದ್ರು. ಆಮೇಲೆ ಒಂದಿನ ಮಾತ್ರ ಲಾಸ್ಟಲ್ಲಿ ನಾನು ಈ ಲೀಡರ್ ಆಫ್ ದಿ ಅಪೋಸಿಷನ್ ಜೈಲಿಂದ ಈಚೆ ಬಂದಮೇಲೆ ಈ ಪೇಪರ್ನೆಲ್ಲ ಈ ಲೀಡರ್ ಆಫ್ ದಿ ಅಪೋಸಿಷನ್ ವಿಚಾರ ಬರ್ತಾಯಿತ್ತು. ಸಿದ್ದರಾಮಯ್ಯ ಸಾಹೇಬರು ಅಪೋಸಿಷನ್ ಲೀಡರ್ಗೆ ರಾಜೀನಾಮೆ ಕೊಟ್ಬಿಟ್ಟಿದ್ರು. ಕೊಟ್ಟ ತಕ್ಷಣ ನಂಗೆ ಪೇಪರ್ ಕೇಳೋದು, ನೀವು ಆಗ್ತಾ ಇದ್ದೀರಂತೆ ಅಂತ. ನನಗೆ ಕಾರು ಮನೆ ಬೇಡ ಅಂತ ಅಂದ್ಬೇಕು. ಪೇಪರ್ ಅವ್ರು ಹಂಗೆ ಬರೆದ್ಬಿಟ್ರು, ಟಿ ವಿ ಅವ್ರು ಹಂಗೆ ತೋರಿಸ್ಬಿಟ್ರು.
ತಕ್ಷಣ ಅವ್ರು ನೋಡಿದ್ರು ಕಾಣ್ತದೆ, ಫಾರ್ ದ ಫಸ್ಟ್ ಟೈಮ್ ಫೋನ್ ಮಾಡಿ ನನಗೆ ಬಾಯ್ ಬಂದಂಗೆ, ನಿನಗೆ ಏನಾದ್ರು ಗೊತ್ತಿದೆಯಾ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ಅದೇ ಅಶೋಕ್ ಅವ್ರು ಕೂತಿರೋ ಜಾಗ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ನೀನು ಆ ಥರ ಕಾಳಜಿದ್ದನ್ನು ಮಾಡೋದು ಬೇಡ, ಎಂತೆಂಥವ್ರು ಇದ್ದ ಜಾಗ ಅದು, ದೇವರಾಜರಸಿದ್ರು, ಅವರಿದ್ರು, ಇವರಿದ್ರು, ಎಲ್ಲ ಅಲಂಕರಿಸಿದ ಜಾಗ, ವಿರೋಧ ಪಕ್ಷದ ನಾಯಕ ಸ್ಥಾನ ಅಂತಂದ್ರೆ ಹಂಗೆಲ್ಲ ಮಾತಾಡ್ಬಾರ್ದು ನೀನು ಅಂತ ಅಂದ್ಬಿಟ್ಟು ಫೋನ್ ಅಂತ ಇಟ್ಟು, ಆಮೇಲೆ ಇನ್ನೊಂದು ವಾರ ಆದಮೇಲೆ ಇನ್ನೊಂದು ಯಾವುದೋ ಅಕೇಶನ್ ಸಿಕ್ತು, ನಾನು ತಪ್ಪು ಮಾತಾಡಿದ್ದೀನಿ ಅಂತ ಹೇಳಿದೆ. ಆಯಿತು, ಅದು ಬೇರೆ ತೀರ್ಮಾನ. ಆಮೇಲೆ ಪಾರ್ಟಿ ಅಧ್ಯಕ್ಷನಾಗಿದ್ದು ಕೊನೆಗೆ ಇಲ್ಲಿಗೆ ಆಯಿತು. ಸೊ ಹಂಗೆ ಪ್ರತಿಯೊಬ್ಬರೂ ಕೂಡ ಯಾವ ರೀತಿ ತಿದ್ಲಿಕ್ಕೆ ಸಾಧ್ಯ, ಏನು ಮಾಡ್ಲಿಕ್ಕೆ ಸಾಧ್ಯ, ಎಂಥ ಒಬ್ಬ ಇದನ್ನ ಹಿಡ್ದ ಈ ಲಿಫ್ಟ್ ಆಪರೇಟರಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ವರೆಗೂ ಯಾರಿಗೂ ಏಕವಚನ ಮಾತಾಡ್ತಿದ್ದಾರೆ. ಎಲ್ಲನೂ ಕೂಡ ಕಾರ್ ಹತ್ರ ಬಂದು ಹೊರಗಡೆ ಬಂದು ಕಳಿಸಿ ಕುಂಟಿಸಿ ಎಷ್ಟು ಗೌರವದಿಂದ ಕಳಿಸ್ಬೇಕೋ ಆ ರೀತಿ ಅವರು ಮಾಡ್ಕೊಂಡು ಬರ್ತಾರೆ. ಹಂಗೆ ಮರಣ ಎಂಬುದು ದುಃಖವಲ್ಲ, ಸಾಧನೆಗೆ ಸಾವಿಲ್ಲ. ಹಂಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಇವತ್ತು ಕೆಂಗಲದ ಅನ್ನೋ ಹನುಮಂತೇನೋ ನಾವು ನೆನೆಸ್ಕೊಳ್ತೀವಿ ವಿಧಾನಸೌಧಕ್ಕೋಸ್ಕರ, ಬಟ್ ಅದೇ ರೀತಿ ನಾನು ಕೂಡ ಕೆಂಗಲ್ ಹನುಮಂತೇವ್ರಿಗೂ ಭಾಳ ಆತ್ಮೀಯತೆ ಇತ್ತು, ಅದು ಬೇರೆ ವಿಚಾರ. ಅದೇ ರೀತಿ ನಾನು ಕೂಡ ಒಂದು ಸಾಧನೆ ಮಾಡಬೇಕು ಇಲ್ಲಿ ಅಂತೇಳಿ ವಿಕಾಸಸೌಧನ ಒಂದೇ ವರ್ಷದಲ್ಲಿ ಕಟ್ಟಬೇಕು ಅಂತೇಳಿ ಅವತ್ತು ಶಿರ್ಕೆಗೂ L&Tಗೂ ದೊಡ್ಡ ಜಗಳ ನಡೀತಾ ಇತ್ತು, ಕೊಟ್ಟು ತೀರ್ಮಾನ ಮಾಡಿ ಅವತ್ತು ವಿಕಾಸಸೌಧ ಕಟ್ಟಿ ಉದ್ಯೋಗ ಸೌಧ ಕೂಡ ಅವರು ಕಟ್ಟಿದ್ರು. ಹಂಗೆ ಇವತ್ತು ಪ್ರತಿಯೊಂದರಲ್ಲೂ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದಾರೆ ಈ ರಾಜ್ಯಕ್ಕೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರೂ ಸಾವು ಇಲ್ಲದೆ ಇರೋಕ್ಕಾಗಲ್ಲ, ಬಟ್ ಅವರು 92 ಇಯರ್ಸ್, ನಮ್ಗಂತೂ ದೇವರ ಅಷ್ಟು ಶಕ್ತಿ ಕೊಡಲಿ, ಅಷ್ಟು ವಹಿಸ್ಕೊಟ್ರೆ ನಮ್ಗೆ ಸಾಕು. ಇನ್ನೊಂದು 2 ವರ್ಷ ಕಡಿಮೆ ಕೊಟ್ಬಿಟ್ರೆ ಸಾಕು, ನನಗೆ ಕೊಟ್ರೆ ಸಾಕು. ದಟ್ ಇಸ್ ಎ ವೆರಿ ಗ್ರೇಟ್ ಲೈಫ್ ವಾಟ್ ಯು ಎಂಜಾಯ್ಡ್, ಲವಬಲ್, ಲಿಯಬಲ್. ಯಾರ ಹತ್ರನೂ ಒಂದು ಬೆಟ್ಟು ಕೂಡ ಅಟ್ಟಿಸ್ಕೊಳ್ದೆ, ಯಾವ ಸಮಸ್ಯೆನೂ ಇಲ್ಲದೆ, ಉಗ್ಗಿಸ್ಕೊಳ್ದೆ. ಕೆಲವ್ರು ಬೇಕಾದಷ್ಟು ಜನ ದ್ವೇಷಗಳು ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಅದು ದಟ್ ಇಸ್ ಎ ಪಾರ್ಟ್ ಆಫ್ ಪಾಲಿಟಿಕ್ಸ್, ಅದು ಬೇರೆ ವಿಚಾರ. ಆ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ. ಊಟ, ಉಡುಪು, ನಡತೆ ಪ್ರತಿಯೊಂದರಲ್ಲೂ ಬಹಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದದ್ದನ್ನು ನಾನು ನೋಡಿದ್ದೇನೆ. ಸೊ ಹಂಗೆ ಅಧ್ಯಕ್ಷೆ, ನಮ್ಮ ಹಳ್ಳಿಲಿ ಹೇಳ್ತಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ, ಹಂಗೆ SM ಕೃಷ್ಣ ಅವರು ಯಾವ ಇಂಥ ಡಿಪಾರ್ಟ್ಮೆಂಟ್ಗೆ, ಇಂಥ ವರ್ಗಕ್ಕೆ ನಾನು ಸಹಕಾರ ಕೊಡಲಿಲ್ಲ ಅನ್ನೋದು ಇಲ್ಲ. ಅವರ ಅವಧಿಯಲ್ಲಿ ಬೇಕಾದಷ್ಟು ಕಷ್ಟ ಬಂದದ್ದು ನಾವು ನೋಡಿದ್ದೀವಿ. ಬರಗಾಲ, ರಾಜ್ಕುಮಾರ್ದು, ಕಾವೇರಿ ಇಶ್ಯೂ. ಒಂದಿನ ಬೆಳಗಿನ ಜಾವ 5 ಗಂಟೆಗೆ ಫೋನ್ ಮಾಡ್ಬಿಟ್ಟು, ಊರಲ್ಲಿದ್ದೆ ಅಧ್ಯಕ್ಷೆ, ನಾ ರಾಜೀನಾಮೆ ಕೊಡ್ತಾ ಇದ್ದೀನಿ ಬೆಳಗ್ಗೆ ಅಂತ ಅಂದ್ಬಿಟ್ರು ಇದ್ದಕ್ಕಿದ್ದಂಗೆ. ಏನಕ್ಕೆ ಅಂತಂದ್ರೆ ಕೋರ್ಟಲ್ಲಿ ಇದ್ರದ್ದು ಕಾವೇರಿ ಗಲಾಟೆದು ಒಂದೇನೋ ಒಂದು ತೀರ್ಪು ಬಂದ್ಬಿಟ್ಟಿತ್ತು, ಅವ್ರ ಮೇಲೆ ಸ್ಟ್ರಿಕ್ಚರ್ ಪಾಸ್ ಆಗಿತ್ತು, ಅದಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಕೊಟ್ಬಿಟ್ಟಿದ್ದೆ. ನಾನು ಸ್ವಲ್ಪ ತಡೀರಿ ಸ್ವಾಮಿ, ಫೋನ್ ಮಾಡಿದ್ರು, ಕೃಷ್ಣ, ಯಾವ ಕೃಷ್ಣ ಇಡೇ ಅಂತಂದೆ ನಾನು. ಇಲ್ಲ, ನಾನು SM ಕೃಷ್ಣ ಕಣೆ ಅಂತಂದೆ. ಓ ಸರಿ ಹೇಳಿ ಸರ್ ಅಂತಂದೆ. ಆಮೇಲೆ ಹಿಂಗೆ ಅಂತಿದ್ರು. ತಿರ್ಗಾ ನಾಳೆ ಬೆಳಗ್ಗೆ ನೆಕ್ಸ್ಟ್ ಡೇ ಮಾಡಾಗ 11 ಗಂಟೆಗೆ ಸೇರಿಸಿ ನಾನು ಒಬ್ಬ ರಾಷ್ಟ್ರಪತಿ ಆಗಿದ್ದಂಥ ನಮ್ಮ ಪ್ರಣಬ್ ಮುಖರ್ಜಿಯವರು ಅವ್ರಿಗೆ ಫೋನ್ ಮಾಡಿ, ಅಲ್ಲ ಇವ್ರಿಗೆ ಅಂಬಿಕಾ ಸೋನಿಗೆ ಫೋನ್ ಮಾಡಿ, ಏನು ಹಿಂಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ವಾಟ್ ಹ್ಯಾಸ್ ಹ್ಯಾಪನ್ಡ್? ಎಸ್ ಇಟ್ ಇಸ್ ವೆರಿ ಸೀರಿಯಸ್, ಹಿಂಗೆ ಅಂದರು. ಆಮೇಲೆ ತಕ್ಷಣ ನಾನು MLAಗಳನ್ನೆಲ್ಲ ಮಂತ್ರಿಗಳನ್ನೆಲ್ಲ ಸೇರಿಸಿ ಏನೇನೋ ನ್ಯಾಯ ಪಂಚಾಯತಿ ಮಾಡಿ, ಇಲ್ಲ ಅವರೇ ಇರಬೇಕು ಅಂತ. ಆಮೇಲೆ ಹೆಂಗೋ ಪ್ರಣಬ್ ಮುಖರ್ಜಿ ಟುಕ್ ದಟ್ ಲೀಡ್, ಈ ಕಂಟಿನ್ಯೂಡ್ ದೇರ್, ಹೆಂಗೋ ಒಂದು ಆಯಿತು. ಹಂಗೆ ಅವ್ರು ಯಾವತ್ತೂ ಕಾವೇರಿ ವಿಚಾರದಲ್ಲಿ ಚೀಫ್ ಮಿನಿಸ್ಟರ್ ಆಗೇ ಕೊನೆಗೆ ಕಾವೇರಿ ವಿಚಾರದಲ್ಲಿ ಅವ್ರು ಪಾದಯಾತ್ರೆಯನ್ನು ಮಾಡಿದ್ದನ್ನೆಲ್ಲ ನಾವೆಲ್ಲ ನೋಡಿದ್ದೇವೆ ಅಧ್ಯಕ್ಷೆ. ನಮ್ಮ ಸರ್ಕಾರಿ ಶಾಲೆಗಳು ಇದು ದೇವಸ್ಥಾನ ರೀತಿಯಲ್ಲಿ ನೀವು ಕಾಪಾಡಬೇಕು ಅಂತೇಳಿ ಅವತ್ತು ಒಂದು ದೊಡ್ಡ ತೀರ್ಮಾನಗಳನ್ನು ಮಾಡಿದ್ದನ್ನು ನಾವೆಲ್ಲ ಇಲ್ಲಿಗೆ ನೋಡಿದ್ದೇವೆ. ಸೊ ಹಂಗೆ ನಾನು ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ ಹೊರಟ್ರೆ ಅದು ಎಷ್ಟು ಗಂಟೆ ಬೇಕೋ, ಅನೇಕ ಅನುಭವಗಳು ಬೇಕಾದಷ್ಟಿದೆ. ನಾನು ಜಾಸ್ತಿ ಹೊತ್ತು, ಯಾಕೆಂದ್ರೆ ನಾನು ಮೊನ್ನೆ ಮಾತಾಡೋಕ್ಕಾಗಲಿಲ್ಲ. ಭಾಳ ಜನ ತಾವೆಲ್ಲ ಬಂದ್ರಿ, ಅವ್ರಿಗೆ ಗೌರವನ ಸಲ್ಲಿಸಿದ್ರು. ನನ್ನ ಡ್ಯೂಟಿ ನಾನು ಮಾಡಬೇಕಾಗಿದ್ದು, ಡೆಪ್ಟಿ CM ಅಲ್ಲದೆ ನಾನೊಬ್ಬ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಮಾಡಬೇಕಾಗಿತ್ತು. ಸೊ ಅವರು BJP ಹೋದಾಗ ಕೆಲವು ತೀರ್ಮಾನ ಅದೇನೇನೋ ನಡೀತು, ಅದನ್ನು ದಾಖಲೆಗೆ ತರೋದು ಬೇಡ, ಯಾಕಾಯಿತು ಹೆಂಗಾಯ್ತು ಅನ್ನೋದು ಬೇಡ. ನಾವೆಲ್ಲ ಸೇರಿ ಇವತ್ತು ಅವ್ರ ಆತ್ಮಕ್ಕೆ ಶಾಂತಿ ಕೋರಿದ್ದೀವಿ. ಒಳ್ಳೇದಾಗಲಿ. ಈ ಸಂದರ್ಭದಲ್ಲಿ ಅವರ ಬದುಕಿನ ಏನು ಮಾರ್ಗದರ್ಶನ, ಆದರ್ಶ ಈ ರಾಜ್ಯಕ್ಕಿದ್ದು, ನಮ್ಮಂಥವರೆಲ್ಲ ಇಲ್ಲಿ ಕೂತಿರೋರೆಲ್ಲ ಅದನ್ನು ಪಾಲನೆ ಮಾಡ್ಕೊಂಡು ಹೋದ್ರೆ ಸಾಕು. 62ರಲ್ಲಿ MLA ಆಗಿದ್ದು ಅವರು, ದೇವೇಗೌಡರು 62 ಟಿಲ್ ಟುಡೇ, ಒಂದು 2-3 ವರ್ಷದವರೆಗೂ ಅವ್ರ ಆರೋಗ್ಯ ಇಲ್ಲ. ದೇವೇಗೌಡರು ಇವತ್ತವರೆಗೂ ಆಕ್ಟಿವ್ ಆಗಿದ್ದಾರೆ, ಅದೊಂದು ಬೇರೆ ವಿಚಾರ. ಈ ಸೋ ಸ್ಟ್ರಾಂಗ್, ಅವ್ರಿಗಿಂತ 1 ವರ್ಷ ಚಿಕ್ಕವರು. ಸೊ ಇಲ್ಲಿ ಭಗವಂತ ಅವ್ರು ಏನು ನಮಗೆ ಆದರ್ಶ ಕೊಟ್ಟಿದ್ದಾರೆ, ನಿಮ್ಮ ಪೀಠದಿಂದ ಏನೇನು ಇಲ್ಲಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಈ ಪೀಠದಿಂದ ಏನೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಎಲ್ಲ ನಮ್ಮ ಸ್ನೇಹಿತರುಗಳು ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.